ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ತುಂಬ ದಿನ ಆದಮೇಲೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಿರೋದು, ಬಟ್ ನನಗೆ ತುಂಬ ಚೆನ್ನಾಗಿ ರೀಚ್ ಬರ್ತಿದೆ. ಐ ವಾಸ್ ಸೋ ಹ್ಯಾಪಿ, ಥ್ಯಾಂಕ್ ಯು ಫಾರ್ ದ್ಯಾಟ್. ಅಪ್ಪ 6 ಗಂಟೆಗೆ ಮಟನ್ ತಂದು ಕಟ್ ಮಾಡ್ತಿದ್ದಾರೆ. ಅವಳಿಗೆ ಚಿಕ್ಕಂಬ ದೊಡ್ಡಂಬ ಇದೆ ಅಂತ ಎತ್ಕೊ ಅಂತ ಹೇಳ್ತಿದ್ದಾಳೆ. ನಮ್ಮದೂ ಎಮ್ಮೆ ಇದೆ. ಟಡಾಡಾ, ಒಂದು ನಾನು, ಒಂದು ನನ್ನ ಚಿಂಚು. ನಮ್ಮ ಪಕ್ಕದ ಮನೆ ಅಜ್ಜಿ ಆಲ್ರೆಡಿ ಟೀ ಕುಡಿತಿದ್ದಾರೆ ಆಚೆ ಕಡೆ ನಿಂತ್ಕೊಂಡು. ಮೇ ಬಿ 6:25 ಹಂಗಾಗಿದೆ. ಇದು ಬಂದು ನಮ್ಮ ಫ್ರೆಂಡ್ ಮನೆ. ಆ ಪಿಂಕ್ ಕಲರ್ ಡ್ರೆಸ್ ಅವಳು ಬಂದುಬಿಟ್ಟು ನನ್ನ ಕ್ಲೋಸ್ ಫ್ರೆಂಡ್. ನಾನು ಚಿಕ್ಕಾಗ್ಲಿಂದನೂ ತುಂಬ ಅಂದರೆ ತುಂಬ ನನ್ನ ಜೊತೆ ಇದ್ದಿದ್ದು, ನನ್ನ ಸಾಕಿರೋದು, ನನ್ನ ಬೆಳೆಸಿರೋದು ಎಲ್ಲನೂ ಅವಳೇ. ನಮ್ಮ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋದಾಗೆಲ್ಲ ಅವಳೇ ಜಾಸ್ತಿ ನೋಡ್ಕೊತಾ ಇದ್ದಿದ್ದು. ಅವಳ ಜೊತೆ ತಿರುಗದೇ ಇರೋ ತೋಟ ಇಲ್ಲ. ಅವಳ ಜೊತೆ ಕುರಿ ಮೇಯ್ಸೋಕ್ಕೆ, ಮೇಕೆ ಮೇಯ್ಸೋಕ್ಕೆ ಎಲ್ಲನೂ ಹೋಗಿದ್ದೀನಿ ನಾನು, ಇನ್ಕ್ಲೂಡಿಂಗ್ ಎಮ್ಮೆ ಮೇಯ್ಸೋಕ್ಕೂ ಹೋಗಿದ್ದೀನಿ. ಅದಾದಮೇಲೆ ಅವಳ ಹತ್ರ ಒಂದು 2 ಮೊಟ್ಟೆ ಕೊಡಿಸ್ಕೊಂಡು ಹೋದೆ. ಏನಕ್ಕೆ ಮೊಟ್ಟೆ ಅಂದರೆ ವಾಂಟೆಡ್ ಟು ಡೂ ಕಬಾಬ್ ಟುಡೇ, ಅದಕ್ಕೆ. ಅದಾದಮೇಲೆ ಅವಳನ್ನೇ ಎತ್ತಾಕೊಂಡು ಅವ್ರ ತೋಟಕ್ಕೆ ಹೋದೆ. ನೀವು ನನ್ನದು ಶಾರ್ಟ್ಸ್ ನೋಡಿದರೆ ಗೊತ್ತಿರುತ್ತೆ. ಪುದೀನ ಹಾಗೆ ಇವತ್ತು ನನಗೆ ಎಳ್ನೀರು ಕುಡಿಬೇಕು ಅನ್ನಿಸ್ತಿದೆ. ಯಾಕೆಂದರೆ ಇವತ್ತೆಲ್ಲ ಸ್ವಲ್ಪ ನಾನ್ ವೆಜ್ ತಿಂತೀವಿ ಅಂತ ಎಳ್ನೀರು ಕುಡಿಯೋದೆಲ್ಲ ಹೀಟ್ ಆಗುತ್ತೆ. ಇವ್ರ ತೋಟದಲ್ಲಿ ಎಳ್ನೀರು ತುಂಬ ಚೆನ್ನಾಗಿರುತ್ತೆ. ಇದು ನಾನು ತುಂಬ ಇಯರ್ಸಿಂದ ಅವ್ರ ತೋಟದಲ್ಲೇ ಈ ಸಮ್ಮರ್ಸಲ್ಲಿ ಜಾಸ್ತಿ ಎಳ್ನೀರೆಲ್ಲ ಕಟ್ ಮಾಡ್ಕೊಂಡು ಕುಡಿತಿದ್ವಿ. ಐ ಹ್ಯಾವ್ ಸೋ ಮಚ್ ಆಫ್ ಮೆಮೊರೀಸ್, ಸೋ ಮೆನಿ ಮೆಮೊರೀಸ್ ಟು ಬಿ ಫ್ರ್ಯಾಂಕ್. ತುಂಬ ಅಂದರೆ ತುಂಬ ಮೆಮೊರೀಸ್ ಇದೆ. ನನ್ನ 19 ಇಯರ್ಸ್ ಆಫ್ ಲೈಫ್ ಇವ್ರ ಜೊತೆನೇ ಕಳೆದಿರೋದ್ರಿಂದ I got so many memories with them. Kitko. Have you Bangari? ನಡಿ ಬಾ. ಹಾಗೆ ಅಲ್ಲಿ ಶೆಡ್ ಎಲ್ಲ ಇದೆ. ಇಲ್ಲಿ ಜಾಕ್ ಫ್ರೂಟ್ ಟ್ರೀ ಮತ್ತು ಕರ್ಬೇವಿನ ಸೊಪ್ಪು, ಇನ್ನೂ ಕೆಲವೊಂದು ತೆಂಗಿನಕಾಯಿ ಮರಗಳಾಗಿರ್ಬೋದು, ಪಪಾಯ ಟ್ರೀ ಆಗಿರ್ಬೋದು ಎಲ್ಲ ಹಾಕಿದ್ದಾರೆ. ನಾನು ಇಲ್ಲಿ ಬರ್ತಿರ್ಬೇಕಾದ್ರೆ ಆ ಪಪಾಯ ಟ್ರೀ ಇಷ್ಟಿತ್ತು. ಅದ್ರ ಹತ್ರ ನಂದೊಂದು ಫೋಟೋ ಸಹ ಇದೆ. ಇದು ಬಂದುಬಿಟ್ಟು ನಾಟಿ ಮಾಡೋದಕ್ಕೆ ಹಾಕಿರೋದು ಕಂಬಳಿ ಸೊಪ್ಪು. ಇನ್ನೂ ಏನಂತಾರೆ ಊಣಿಲ್ಲ. ಚಿಂಚುಗೆ ಕುಡ್ಸೋಣ ಅಂತ ಎಷ್ಟು ಟ್ರೈ ಮಾಡಿದ್ರು ಅವಳು ಕುಡಿತಾನೇ ಇಲ್ಲ. ಯಾಕೆಂದರೆ ಅವಳು ಕೆಲವೊಂದು ಸತಿ ಹಂಗೆ ಹಠ ಜಾಸ್ತಿ ಆಗಿಬಿಟ್ಟಿದ್ದಾಳೆ ಈ ನಡುವೆ. ಕೆಲವ್ರನ್ನ ಹೊಸ್ದಾಗೆ ಅನ್ನೋದು, ಈ ಮಂಜಿನಾದರೂ ಹೊಸ್ದಾಗೆ ನೋಡ್ತಿಲ್ಲ, ಬಟ್ ಮಂಜಿ ಕೆಲವೊಂದು ಸತಿ ಅವಳಿಗೆ ಭಯ ಹಿಡಿಸ್ತಾಳೆ. ಅದಕ್ಕೆ ಅಂತ ಅವಳು ಸ್ವಲ್ಪ ಭಯ ಬೀಳ್ತಿದ್ದಾಳೆ. ಹಾಗೆ ಈ ನಡುವೆ ಸ್ವಲ್ಪ ಹಠನೂ ಜಾಸ್ತಿ ಆಗಿಬಿಟ್ಟಿದೆ. ಸೊ ನಾನು ಯಾಕೆ ಸುಮ್ಮನೆ ಅವಳಿಗೆ ಬಲವಂತ ಮಾಡೋದು ಅಂತ ನಾನೇ ಕುಡಿದ್ಬಿಟ್ಟೆ. ಸ್ವಲ್ಪ ಹೊತ್ತಾದಮೇಲೆ ಮನೆಗೆ ಬಂದೆ. ನನ್ನ ತಮ್ಮನೂ ಬಂದಿದ್ದ. ಅವನ ಕೈಲಿ ಒಂದು ಸ್ವಲ್ಪ ಚಿಕನ್ ತರಿಸ್ಕೊಂಡೆ, ಸ್ವಲ್ಪ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ. ಅವನು ನನ್ನ ಗಾಡಿನೇ ಹಾಕ್ಕೊಳೋದು. ಅದಾದಮೇಲೆ ನಾನು ತಂದಿದ್ದ ಎಳ್ನೀರು ಅಮ್ಮ ಸ್ವಲ್ಪ ಕುಡಿದ್ರು. ಚಿಂಚು ಅದರಲ್ಲಿರೋ ಕೊಬ್ಬರಿ ತಿಂತಿದ್ದಾಳೆ. ಅಮ್ಮ ಬಂದುಬಿಟ್ಟು ಎಲ್ಲ ಅಡುಗೆನೂ ಒಲೆ ಮೇಲೇ ಮಾಡೋದು, ಎಕ್ಸೆಪ್ಟ್ ಸ್ವಲ್ಪ ಕೆಲವೊಂದು ವೆಜ್ ಐಟಮ್ಸ್ ಇರುತ್ತಲ್ಲ, ಅಂದರೆ ಬೇಳೆ ಸಾರು, ದಿನನಿತ್ಯ ಏನೇನು ಮಾಡ್ಕೊತೀವಿ ಅದು ಮಾತ್ರ ಮೇಲೆ ಗ್ಯಾಸಲ್ಲಿ ಮಾಡ್ತಾರೆ. ಮುದ್ದೆ ಮತ್ತು ಚಿಕನ್ ಮಟನ್ ಎಲ್ಲ ಒಲೆ ಮೇಲೇ ಮಾಡೋದು. ಈ ಒಲೆ ನಮ್ಮನೇಲಿರೋ ಕೆಲಸದವ್ರೂ ಯೂಸ್ ಮಾಡ್ತಾರೆ. ಅದಕ್ಕೆ ಅಷ್ಟೊಂದು ಕ್ಲೀನಾಗಿಲ್ಲ ಅಡುಗೆ ಮನೆ. ಆ್ಯಂಡ್ ಆ ಅಡುಗೆ ಮನೆಯಲ್ಲಿ ಅದು ಹೊಗೆ ಬರುತ್ತಲ್ಲ, ಅದು ಜಾಸ್ತಿ ಆಚೆ ಹೋಗ್ತಿಲ್ಲ ಯಾಕೋ. ಅದು ಅಲ್ಲೇ ಇರೋದ್ರಿಂದ ಸ್ವಲ್ಪ ಕಪ್ಪಗಾಗಿದೆ ಅಷ್ಟೇ. ನನ್ನ ಫೇಸ್ ನೋಡಿ, ನನ್ನ ಕಣ್ಣೆಲ್ಲ ಫುಲ್ಲು ಉರಿ ಎತ್ಕೊಂಡ್ಬಿಟ್ಟಿದೆ. ಹೇಗೋ ಹಾಗೆ ನಮ್ಮಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡಿ ಒಂದು ಸ್ವಲ್ಪ ಮುದ್ದೆ ಮಾಡಿದೆ. ಅದಾದಮೇಲೆ ಒಲೆ ಮೇಲೇ ಬಿರಿಯಾನಿ ಎಲ್ಲ ಮಾಡಿಕೊಂಡು ನಾವು ತಿಂದ್ವಿ. ಕಬಾಬ್ ಮಾಡಿಲ್ಲ, ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಐ ವಿಲ್ ಡೂ ದಟ್ ಲೇಟರ್. ಹಾಗೆ ನಾನು ಚಿಂಚಮ್ಮ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದೆ. ಅವಳು ನೋಡಿ ಎಷ್ಟು ಚೆನ್ನಾಗಿ ನಗ್ತಾಳೆ. ನಮ್ಮ ಎವ್ರಿಡೇ ವ್ಲಾಗ್.
ಇದು ಎವ್ರಿ ಡೇ ಇನ್ ದ ಸೆನ್ಸ್ ಅಮ್ಮ ಮನೆಗೆ ಬಂದಾಗ ಹೀಗೆ ಇರುತ್ತೆ ಆಲ್ಮೋಸ್ಟ್. ನಿಮ್ಗೇನಾದ್ರು ನಮ್ಮ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ವೀಡಿಯೋ ಅಂತ. ಬೆಲ್ ಐಕಾನ್ ಆಲಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.